ನಮಸ್ಕಾರ ವೀಕ್ಷಕರೇ, ಜೆವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ಇವತ್ತು ಕ್ರ್ಯಾಬ್ ಅಥವಾ ಜಾರಿ ಸಾರು ಹೇಗೆ ಮಾಡೋದಂತ ನೋಡೋಣ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಯಾವಾಗಾದರೂ ನೀವು ಜಾರಿ ತಗೊಬಂದರೆ ಈ ಥರ ಮಾಡ್ಕೊಳ್ಳಿ ಒಮ್ಮೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನಿಲ್ಲಿ 1 kg ಆಗೋಷ್ಟು ಜಾರಿಯನ್ನು ತಗೊಂಡಿದ್ದೆ. ಇದನ್ನೀಗ ಚೆನ್ನಾಗಿ ಕಟ್ ಮಾಡಿ, ಕ್ಲೀನ್ ಮಾಡಿ, ವಾಶ್ ಮಾಡಿ ತಗೊಬರ್ತೇನೆ ನಾನು. 1 kg ಇದೆ ಇದು. ಇದನ್ನೀಗ ನಾನು ಈ ಥರ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕಿಬಿಟ್ಟು ಇದನ್ನೊಂದು ಸ್ವಲ್ಪ ಹೊತ್ತು ನಾನು ಮಸಾಲೆಯನ್ನು ರುಬ್ಬೋ ತನಕ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ. ಇಲ್ಲಿ ನಾನು ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ. ಹಾಗೆ 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಒಂದು 8-10 ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನಾನು. ಇದನ್ನೆಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡಿದ ಮೇಲೆ ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ. 1-2 ಸ್ಪೂನು ಕೊತ್ತಂಬರಿ ಕಾಳು. ಅದರ ಜೊತೆಯಲ್ಲಿ ಜೀರಿಗೆನೂ ಕೂಡ ಇದೆ. 1 ಚಿಟಿಕೆ ಆಗೋಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೆ ನೋಡಿ. ಈಗ ಅದೇ ಪಾತ್ರೆಗೆ ನಾನಿಲ್ಲಿ 1 ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಬಿಟ್ಟು ಅದನ್ನು ಕೂಡ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಈಗ ಈ ಥರ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ತೆಂಗಿನಕಾಯಿ ಟೇಸ್ಟ್ ಕೊಡುತ್ತೆ. ಈಗ ಅದು ಕೂಡ ಹುರಿದು ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ. ಈಗ ಮಿಕ್ಸಿ ಜಾರಿಗೆಲ್ಲ ಸಾಮಾನನ್ನು ಹಾಕ್ಕೊಂಡಿದ್ದೆ ನಾನು, ಹುರಿದಿಟ್ಕೊಂಡಿದ್ದು ಮಸಾಲೆಯನ್ನು. ಈಗ ಒಂದು ಅರ್ಧ ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ. ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ನಾನು. 1 ನಿಂಬೆಹಣ್ಣು ಗಾತ್ರದ, ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ. ಹುಳಿ ತುಂಬ ನೋಡಿಕೊಂಡು ಹಾಕ್ಕೊಳ್ಬೇಕು, ತುಂಬ ಹುಳಿಯನ್ನು ತಗೊಳ್ಳಲ್ಲ ಇದು. ಈ ಥರ ಮಸಾಲೆಯನ್ನು ಫಸ್ಟಿಗೆ ರುಬ್ಬಿ ಇಟ್ಕೊಂಡಿದ್ದೆ ನಾನು. ಅದೇ ಮಿಕ್ಸಿ ಜಾರಿಗೆ ಈಗ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಬಿಕೊಂಡಿದ್ದೆ ನೋಡಿ. ಇಲ್ಲಿ ನಾನು 1 ಟೊಮೆಟೊ, 1 ಈರುಳ್ಳಿ, ಒಂದು 3-4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋಣ. 1-2 ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದೆ. ಅದ್ರ ಜೊತೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಂಥ ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ಇಲ್ಲಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಿಮ್ಮ ಸ್ವಲ್ಪ ತೆಳ್ಳಗೆ ಬೇಕನ್ಸಿದ್ರೆ ನೀರನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ದಪ್ಪನೂ ಮಾಡ್ಕೊಳ್ಬೋದು ಇದನ್ನು. ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ಸಾರು ಮಾಡ್ತಾ ಇದ್ದೆ. ಇದನ್ನ ತುಂಬ ಚೆನ್ನಾಗಾಗುತ್ತೆ. ತುಂಬ ಸಿಂಪಲ್ಲು ಕೂಡ ಹೌದು, ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ನಾನಿಲ್ಲಿ. ಚೆನ್ನಾಗಿ ಈಗ ಇದನ್ನು ಕುದಿಸ್ಕೊಂಡು ಈಗ ಕ್ಲೀನ್ ಮಾಡಿ ಇಟ್ಕೊಂಡಂಥ ಜಾರಿ ಅಥವಾ ಕ್ರ್ಯಾಬನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕುದಿ ಬಂದ ಮೇಲೆ ನಾನು ಹಾಕ್ಕೊಂಡಿದ್ದೆ ಇಲ್ಲಿ. ಇದು ಚೆನ್ನಾಗಿ ಈಗ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಯಾವಾಗಾದರೂ ಈ ಜಾರಿ ಅಥವಾ ಕ್ರ್ಯಾಬ್ ತಗೊಬಂದರೆ ಇದೇ ಥರ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಈಗ ಮುಚ್ಚಿಬಿಟ್ಟಿದ್ದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಚೆನ್ನಾಗಿ ಕುದೀತಾ ಇದೆ ಇದು. ಚೆನ್ನಾಗಿ 1-2 ಕುದಿಸ್ಕೊಂಡ್ರೆ ಕ್ರ್ಯಾಬ್ ಸಾರು ಅಥವಾ ಜಾರಿ ಸಾರು ರೆಡಿ ಆಗುತ್ತೆ. ನಾವು ಇದನ್ನು ಬಾಯ್ಲ್ಡ್ ರೈಸಿಗೆ, ವೈಟ್ ರೈಸಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಚಪಾತಿ, ದೋಸೆ, ಇಡ್ಲಿ ಯಾವುದು ಮಾಡಿದಾಗಲೂ ಈ ಥರ ಒಂದು ಕ್ರ್ಯಾಬ್ ಸಾರು ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿಬಿಟ್ಟು ಇನ್ನೊಂದು ಕುದಿ ಇದನ್ನು ಕುದಿಸ್ಕೊಳ್ತೇನೆ. ಈಗ ನೋಡಿ, ಈಗ ಚೆನ್ನಾಗಿ ಕುದ್ದಿದೆ ಇದು. ನೋಡಿ, ಕುದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಹಾಗಾಗಿ ಇದು ಕುದ್ದು ರೆಡಿಯಾಗಿದೆ. ಈಗ
ಕ್ರ್ಯಾಬ್ ಸಾರು ಅಥವಾ ಜಾರಿ ಸಾರು ರೆಡಿಯಾಗಿದೆ ವೀಕ್ಷಕರೇ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ದು ತಿಳಿಸಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವನ್ನು ಆಫ್ ಮಾಡ್ತೇನೆ ನಾನು. ಜಾರಿ ಸಾರು ಕೂಡ ರೆಡಿಯಾಗಿದೆ. ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.